ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಗ್ ನಡೀತಾ ಇದೆ ಎಲೆಕ್ಷನ್ ಪ್ರಿಪರೇಷನ್ ರಘುವೀರ್? ಮಾವ, ನಾವು ಬರೀ ರಾಂಪುರ ಒಂದೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ನನಗೆ ಸುತ್ತ ಹತ್ತೂರಿನ ಬೆಂಬಲನೂ ಬೇಕು. ಎಲೆಕ್ಷನ್ ಕ್ಯಾಂಪೇನಿಂಗ್ ಶುರು ಆಗತ್ತಲ್ಲ, ಆಗ ಎಲ್ಲ ಮಾಡ್ಕೊಡ್ತೀನಿ ಬಿಡಿ. ಮಾವ, ಎಲೆಕ್ಷನ್ ಶುರುವಾದಾಗ ನಾವು ಹೋಗಿ ಅವರಿಗೆ ನಮಸ್ಕಾರ ಹೊಡೆದ್ರೆ ಯಾರು ನಮ್ಮನ್ನ ಕೇರ್ ಮಾಡಲ್ಲ. ಅದಕ್ಕೆ ಈಗಲಿಂದನೇ ಸ್ವಲ್ಪ ಊರವ್ರ ಜೊತೆ ಟಚ್ಚಲ್ಲಿ ಇರಬೇಕಾಗುತ್ತೆ ಮಾವ. ಅದಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡಿ. ಸರಿ, ನೀನ್ ಬರೀ ನನ್ನ ಸಪೋರ್ಟು ಆ ಸೂರ್ಯವರ್ಧನ್ ಸಪೋರ್ಟ್ ತಗೊಂಡು ಗೆಲ್ಲಕ್ಕಾಗಲ್ಲ. ನೀನೇನು, ನಿನ್ನ ಕೆಪಾಸಿಟಿ ಏನು ಅನ್ನೋದು ಜನರಿಗೂ ಗೊತ್ತಾಗಬೇಕು. ಅದಕ್ಕೆ ನೀನು ಜನರ ಜೊತೆ ಬೆರಿಬೇಕು. ನೀವೊಂದು ಕೆಲಸ ಮಾಡಿ ರಘುವೀರ್, ಮೈಲಾಪುರಕ್ಕೆ ನಾಳೆ ಹೋಗಿ ಹೊನ್ನೇಗೌಡ್ರನ್ನ ಮೀಟ್ ಮಾಡು. ಅವ್ರ ಜೊತೆ ಸಿಕ್ಕಾಪಟ್ಟೆ ಯುವ ಕಾರ್ಯಕರ್ತರು ಇರ್ತಾರೆ. ಅವರಿಂದ ನಿನಗೆ ಖಂಡಿತ ಹೆಲ್ಪ್ ಆಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ನಿನಗೆ ಕೊಡ್ತೀನಿ. ಸರಿ ಮಾವ. ಯಜಮಾನ್ರ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಿ. ಇಲ್ಲಿ ಮಾತಾಡ್ತಾ ಇದೀವಿ, ಯಾವ ವಿಷಯದ ಬಗ್ಗೆ ಮೀಟಿಂಗ್ ಮಾಡ್ತಾ ಇದೀವಿ ಅಂತ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಲ್ಲ ನಿನ್ಗೆ? ಸುಮ್ಮನೆ ತನ ನುಗ್ದಂಗೆ ನುಗ್ಬಿಡ್ತೀಯಲ್ಲ. ಸಾರಿ ಅಣ್ಣ. ಯಾವ ಇವೆಲ್ಲ ಮಾವ? ಸುಮ್ಮನೆ ಇವ್ರನ್ನೆಲ್ಲ ತಲೆ ಮೇಲೆ ಕೂಡಿಸ್ಕೊಂಡಿದ್ದೀರಾ ನೀವು. ಅದಕ್ಕೆ ಇವರೆಲ್ಲ ಹೆಡ್ರ ಥರ ಆಡೋದು. ಸಾರಿ ಅಣ್ಣ, ನಾನು ಆಮೇಲೆ ಬರ್ತೀನಿ ಬಿಡಿ. ಹೇಗೂ ಬಂದಾಯ್ತಲ್ಲ, ಅದೇನು ವಿಷಯ ಅಂತ ಬಗ್ಳ್ಬಿಟ್ಟು ಹೋಗೋ. ಆ ಸ್ಕ್ರಾಪ್ ಗಜೇಂದ್ರ ಫೋನ್ ಮಾಡಿದ್ದಾನ. ಆ ಸೂರ್ಯವರ್ಧನ್ ಅವರನ್ನು ಹುಡ್ಕೊಂಡು ಹೋಗಿದ್ದಂತೆ. ನಮ್ಮ ಗ್ಯಾಂಗಿನ ಬಗ್ಗೆ ಎಂಕ್ವೈರಿ ಮಾಡ್ತಿದ್ದಂತೆನಾ? ಸ್ಕ್ರಾಪ್ ಗಜೇಂದ್ರ ಅಂದರೆ ನಾವು ಅವ್ನ ಲಗೇಜ್ ಗಾಡಿನ ಯೂಸ್ ಮಾಡಿದ್ವಲ್ಲ, ಅವನೇನೋ? ಹೌದಾ, ಅವನೇ. ನಮ್ಮ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೇನೋ? ಇಲ್ಲಣ್ಣ, ಸೂರ್ಯನ್ಗೇನೋ ಸಬೂಬ್ ಹೇಳಿ ಕಳಿಸಿದಾನೆ. ಹಾಗಾದ್ರೆ ಇವತ್ತೇ ಅವನ್ನ ಮುಗಿಸ್ಬಿಡು. ಅಣ್ಣ, ಏನು ಹೇಳ್ತಾ ಇದ್ದೀರಾ? ಅವ್ನು ನಮ್ಮ ಹುಡುಗ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ನೋಡೋ, ನಮ್ಮ ಕಸಬಲ್ಲಿ ನಮ್ಮವರು ಬೇರೆಯವರು ಅನ್ನೋದು ಲೆಕ್ಕಕ್ಕೆ ಬರಲ್ಲ. ನಾವು ಯಾವತ್ತೂ ಸಾಕ್ಷಿಗಳನ್ನ ಬಿಡಬಾರ್ದು. ಆ ಸೂರ್ಯ ಅಷ್ಟು ಸೂಕ್ಷ್ಮವಾಗಿ ವಿಷಯಗಳನ್ನ ಗಮನಿಸ್ತಾ ಇದ್ದಾನೆ ಅಂದರೆ, ಕೊಂಡಿ ಹುಡ್ಕೊಂಡು ಗಜೇಂದ್ರ ತನಕ ಬಂದಿದ್ದಾನೆ ಅಂದರೆ ಖಂಡಿತ ಇದು ನಾಳೆ ನಮ್ಮ ಬುಡಕ್ಕೆ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಅವನ್ನ ಇವತ್ತೇ ಮುಗಿಸ್ಬಿಡು.